ಮ್ಯಾಪ್ ಫಾರ್ ಥರ್ಡ್ ಇಯರ್ ಅಂಡ್ ಫೋರ್ತ್ ಇಯರ್ ಸ್ಟೂಡೆಂಟ್ಸ್ ಯಾರು ಪ್ಲೇಸ್ಮೆಂಟ್ನ ಕ್ರ್ಯಾಕ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀರಾ ಅಲ್ವಾ, ಸ್ಪೆಷಲಿ ಆ ರೋಡ್ ಮ್ಯಾಪ್ ಇವ್ರಿಗೆ ಜನರಲಿ ಪ್ಲೇಸ್ಮೆಂಟ್ ಏನಾಗುತ್ತೆ ಅಂತ ಅಂದ್ರೆ 2 ಟೈಪ್ಸ್ ನಡೆಯುತ್ತೆ ಆಯ್ತಾ. ಫಸ್ಟ್ ಒನ್ ಬಂದ್ಬಿಟ್ಟು ಆನ್ ಕ್ಯಾಂಪಸ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಆಫ್ ಕ್ಯಾಂಪಸ್. ನಾವ್ ಇವತ್ತು ಆನ್ ಕ್ಯಾಂಪಸ್ ನೋಡೋಣ ಆಯ್ತಾ. ಆನ್ ಕ್ಯಾಂಪಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ಆಪ್ಟಿಟ್ಯೂಡ್ ಮತ್ತೆ CGPA ಶಾರ್ಟ್ ಲಿಸ್ಟಿಂಗ್ ರೌಂಡ್. ಇದಕ್ಕೆ ನೀವೇನ್ ಮಾಡ್ಬೇಕಂತ ಅಂದ್ರೆ ನಾನೊಂದು ವೆಬ್ಸೈಟ್ ನ ಹೇಳ್ತೀನಿ, ಆ ವೆಬ್ಸೈಟ್ ನಾನು ರಿಸೋರ್ಸ್ ಶೀಟ್ ಅಲ್ಲಿ ಹಾಕಿರ್ತೀನಿ. ಆ ವೆಬ್ಸೈಟ್ ಅಲ್ಲಿ 15 ಡೇಸ್ ಕರೆಕ್ಟ್ ಆಗಿ ಕೂತ್ಕೊಂಡು ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದ್ರೆ ಆರಾಮಾಗಿ ಫಸ್ಟ್ ರೌಂಡ್ ನಿಮ್ದು ಕ್ಲಿಯರ್ ಆಗಿ ಹೋಗುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಕೋಡಿಂಗ್ ರೌಂಡ್ ಆಯ್ತಾ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೌಂಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಈ ರೌಂಡ್ ಅಲ್ಲೇ ಫೇಲ್ ಆಗ್ತಾರೆ. ನಿಮ್ಗೆ ಎಲ್ಲರಿಗೂ ಒಂದು ಟ್ರಿಕ್ ಹೇಳ್ಕೊಡ್ಲಾ. ಆಕ್ಚುಲ್ ಆಗಿ ನಿಮ್ ಕಾಲೇಜ್ಗೆ ಯಾವ ಕಂಪ್ನಿ ಬರ್ತಾ ಇದೆ ಅಂತ ಫಸ್ಟ್ ಏನ್ ಮಾಡಿ ಅಂತಂದ್ರೆ ತಿಳ್ಕೊಳ್ಳಿ. ಆ ಕಂಪ್ನಿದು ಪ್ರೀವಿಯಸ್ ಇಯರ್ ಕೋಡಿಂಗ್ ಕ್ವಶನ್ಸ್ ಇರುತ್ತಲ್ಲ, ಆ ಕ್ವಶನ್ಸ್ ಎಲ್ಲ ಒಂದು ಬಿಡದಲ್ಲೇ ಸಾಲ್ವ್ ಮಾಡ್ಬಿಟ್ಟು ಆಮೇಲೆ ಇಂಟರ್ವ್ಯೂಗೆ ಹೋಗಿ. ಅಂಡ್ ಇನ್ನೊಂದು ಹೇಳ್ಕೊಡ್ಲಾ ನಿಮ್ಗೆ, ನೀವೇನಾದ್ರೂ ಕೋಡಿಂಗ್ ರೌಂಡ್ ನ ಆರಾಮಾಗಿ ಮತ್ತೆ ಸಲೀಸಾಗಿ ಮುಗಿಸ್ಬೇಕಂತ ಅಂದ್ರೆ ಪ್ರತಿದಿನ ಹೇಳ್ತಾ ಇದೀನಲ್ಲ 2 to 3 hours ಕೂತ್ಕೊಂಡು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಮೂರನೇ ರೌಂಡ್ ಬಂದ್ಬಿಟ್ಟು ಟೆಕ್ನಿಕಲ್ ರೌಂಡ್. ಈ ರೌಂಡ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಕಂಪ್ಯೂಟರ್ದು ಕೋರ್ ಕಾನ್ಸೆಪ್ಟ್ಸ್ ಇರುತ್ತಲ್ಲ, CN ಆಗಿರ್ಬೋದು, DBMS ಆಗಿರ್ಬೋದು, ಊಪ್ಸ್ ಆಗಿರ್ಬೋದು, ಇದ್ರದ್ದು ಸಿಂಪಲ್ ಆಗಿರೋ ನಾರ್ಮಲ್ ಕ್ವಶನ್ಸ್ ನ ಕೇಳ್ತಾರೆ. ಅಂಡ್ ಇಂಪಾರ್ಟೆಂಟ್ ಏನಂತ ಅಂದ್ರೆ ನೀವ್ ಯಾವ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿರ್ತೀರಲ್ಲ ಆ ಪ್ರಾಜೆಕ್ಟ್ಸ್ ಮೇಲೆ ಈ ರೌಂಡ್ ಫುಲ್ ಕ್ವಶನ್ಸ್ ಇರುತ್ತೆ. ಅಂಡ್ ನಾನು ಈ ರೋಡ್ ಮ್ಯಾಪ್ ನ ಕರೆಕ್ಟ್ ಆಗಿ 3 months ಅಂತ ಪ್ರಿಪೇರ್ ಮಾಡಿದ್ದೀನಿ. ಅಂಡ್ ನಾನು ಯಾವ್ಯಾವ ರಿಸೋರ್ಸ್ ನಿಮಗೆ ಈಗ ಹೇಳಿದ್ನಲ್ಲ ಆ ಪ್ರತಿ ಒಂದು ರಿಸೋರ್ಸ್ ಲಿಂಕ್ ಮತ್ತೆ ಆ ರಿಸೋರ್ಸ್ ಅಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕಂತ ಆ ರೋಡ್ ಮ್ಯಾಪ್ ಅಲ್ಲಿ ಇರುತ್ತೆ. ನಿಮ್ಗೇನಾದ್ರೂ ಆ ರೋಡ್ ಮ್ಯಾಪ್ ಬೇಕು ಅಂತ ಅಂದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಆ ರೋಡ್ ಮ್ಯಾಪ್ ನ ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಕ್ಯಾಪ್ಷನ್ ನ ಚೆಕ್ ಮಾಡಿ. ಇಲ್ಲ ಅಂತ ಅಂದ್ರೆ ನಾನು ನನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕಂಪ್ಲೀಟ್ ರಿಸೋರ್ಸ್ ನ ಹಾಕಿರ್ತೀನಿ, ಲಿಂಕು ಬಯೋದಲ್ಲಿ ಇರುತ್ತೆ, ಹೋಗ್ಬಿಟ್ಟು ಆಕ್ಸೆಸ್ ಮಾಡಿ. ಅಂಡ್ ಇನ್ನೊಂದು ಪ್ಲೇಸ್ಮೆಂಟ್ ವಿಡಿಯೋ ಬರೋವರೆಗೂ ನನ್ನ ಅಕೌಂಟ್ ನ ಫಾಲೋ ಮಾಡ್ತೀನಿ.